ಒಂದು ವೃಕ್ಷಕ್ಕೆ ನಾವು ಬಳ್ಳಿಯನ್ನು ನೆಡುವಾಗ ಅದು ಉತ್ತಮವಾದಂತಹ ಫಲವನ್ನು ಕೊಡ್ತದೆ ಅಥವಾ ವೃಕ್ಷ ಫಲವನ್ನು ಕೊಡ್ತದೆ ಎಂಬುದಾಗಿ ತುಂಬಾ ವಿಚಾರಗಳನ್ನು ಮಾಡ್ಕೊಳ್ತದೆ. ಆದರೆ ಕೆಲವೊಂದು ಹೇಳೋಕ್ಕಿಂತನೂ ಈ ಒಂದು ಸಂತಾನ ಹೇಳ್ತಕ್ಕಂಥದ್ದು ಬಂದಂಥ ಸಮಯದಲ್ಲಿ ಆ ವೃಕ್ಷ ಒಳ್ಳೆಯದಾದಂತಹ ಫಲವನ್ನು ಕೊಡಬಹುದು ಅಥವಾ ಇಲ್ಲವೋ, ಅದಕ್ಕೆ ನಾವು ಬಳ್ಳಿಯನ್ನು ನೆಟ್ಟರೆ ಫಲ ಸಿಗಬಹುದಾ ಇಲ್ಲವೋ ಹೇಳ್ತಕ್ಕಂತಹ ವಿಚಾರಗಳನ್ನು ಮಾಡಲಿಕ್ಕೆ ಹೋಗುವವರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಮತ್ತು ಅಷ್ಟೇ ಅಲ್ಲದೆ ತದನಂತರದಲ್ಲಿ ಏನೇನೋ ಒಂದು ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ಕೋತಾರೆ. ಅದೆಲ್ಲಕ್ಕಿಂತನೂ ಪೂರ್ವದಲ್ಲಿ ನಾವು ಎಚ್ಚೆತ್ತುಕೊಂಡು ಉತ್ತಮವಾದಂತಹ ಫಲವನ್ನು ತೆಗೆದುಕೊಂಡ್ರೆ ಮತ್ತು ಅಷ್ಟೇ ಅಲ್ಲದೆ ಸೂರ್ಯನಾರಾಯಣನ ಪ್ರಸಾದವನ್ನು ತೆಗೆದುಕೊಂಡು ಸಂತಾನ ಪ್ರಾಪ್ತಿಯಾದರೆ ಒಳ್ಳೆಯದು, ಅಥವಾ ಕೃಷ್ಣನ ಅನುಗ್ರಹವನ್ನು ತೆಗೆದುಕೊಂಡು ಪ್ರಸಾದದಿಂದ ಒಳ್ಳೆಯದಾದರೆ ಒಳ್ಳೆಯದು, ವಿಷ್ಣುವಿನ ಅನುಗ್ರಹದಿಂದ ಒಳ್ಳೆಯದು, ಮಹಾಗಣಪತಿಯ ಅನುಗ್ರಹದಿಂದ ಒಳ್ಳೆಯದು, ಪಾರ್ವತಿಯ ಅನುಗ್ರಹದಿಂದಾಗಿ ನಾವು ಸಂತಾನವನ್ನು ಪಡೆದರೆ ಒಳ್ಳೆಯದು ಹೇಳ್ತಕ್ಕಂತಹ ರೀತಿಯಲ್ಲಿ ವಿಚಾರವನ್ನು ಯಾಕೆ ಮಾಡ್ತಾ ಇಲ್ಲ. ಮತ್ತು ಅಷ್ಟೇ ಅಲ್ಲದೆ ದೈವಿಕವಾದಂತಹ ಒಂದು ಅನುಗ್ರಹದ ಮೂಲಕವಾಗಿ ಮತ್ತು ಆರಾಧನೆಯ ಮೂಲಕವಾಗಿ ಉತ್ತಮವಾದಂತಹ ಸಂತಾನವನ್ನು ಪಡೆದಲ್ಲಿ ಉತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದು ಸಿಗ್ತಕ್ಕಂಥದ್ರಲ್ಲಿ ಸಂಶಯವೇ ಇರುವುದಿಲ್ಲ.